ರೇಣುಕಾಸ್ವಾಮಿಯ ಕೊಲೆ ಆದಲ್ಲಿಂದಲೂ ಕೂಡ ನಡೀತಾ ಇರುವಂತಹ ಒಂದೊಂದೇ ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಡಿ ಗ್ಯಾಂಗ್ ಕ್ರೌರ್ಯ ಯಾವ ಸ್ವರೂಪದಲ್ಲಿದೆ ಮತ್ತು ಇದು ಕೇವಲ ಏನೋ ಕರೆಸಿದ್ರು ಒಂದು ಮೆಸೇಜ್ ಇತ್ತು, ಆ ಮೆಸೇಜ್ ಕಾರಣಕ್ಕಾಗಿ ಸಿಟ್ಟಾದರೂ ಹಾಗಾಗಿ ಕರೆಸಿ ಬುದ್ಧಿ ಹೇಳುವಂಥ ಕಾರಣಕ್ಕಾಗಿ ಅಥವಾ ಹೆದರಿಸುವಂಥ ಕಾರಣಕ್ಕಾಗಿ ಕರೆಸಿ 4 ಏಟು ಹೊಡೆಯುವಂತಹ ಉದ್ದೇಶ ಅಷ್ಟೇ ಇತ್ತು ಅನ್ನುವ ಸ್ವರೂಪದಲ್ಲಿ ನಡೆದಿರುವಂಥ ಪ್ರಕರಣ ಅಲ್ವೇ ಅಲ್ಲ. ಯಾಕಂದರೆ ಕರೆಸಿ 4 ಏಟು ಹೊಡೆದು ಕಳಿಸಿದರೆ ಎಲ್ಲಿಗೆ ಹೊಡಿಬೇಕು, ಹೇಗೆ ಹೊಡಿಬೇಕು, ಯಾವ ಸ್ವರೂಪದಲ್ಲಿ ಹೊಡಿಬೇಕು, ಇದರ ತೀವ್ರತೆ ಹೇಗಿರುತ್ತೆ ಅನ್ನುವಂಥದ್ದು ಈ ಗ್ಯಾಂಗ್ನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ. ಆದರೆ ಇಲ್ಲಿ ರೇಣುಕಾಸ್ವಾಮಿಯನ್ನು ಕರೆಸಿದ ನಂತರ ಆತನನ್ನು ಕೊಲೆ ಮಾಡುವಂಥ ಸ್ವರೂಪದಲ್ಲಿನೇ ಇಡೀ ಪ್ರಕರಣ ನಡೆದಿರುವಂಥದ್ದಕ್ಕೆ ಆತನ ರೇಣುಕಾಸ್ವಾಮಿಯ ಮೃತದೇಹದಲ್ಲಿ ಸಿಕ್ಕಿರುವಂತಹ ಗುರುತುಗಳು, ಗಾಯಗಳು ಇವೆಲ್ಲವೂ ಕೂಡ ಕಥೆಯನ್ನು ಹೇಳ್ತಾ ಇದ್ದು ಯಾವ ಸ್ವರೂಪದ ಕ್ರೌರ್ಯವನ್ನು ಡಿ ಗ್ಯಾಂಗ್ ಮಾಡಿದೆ ಅಂತೇಳಿ. ಆದರೆ ಡಿ ಗ್ಯಾಂಗನ್ನು ಕೃತ್ಯವನ್ನು ನೋಡ್ತಾ ಹೋದಾಗ ಕೊಲೆ ಆದ ನಂತರ, ಹತ್ಯೆ ನಡೆಸಿದ ನಂತರ ಆ ಶವವನ್ನು ಎಲ್ಲಿ ವಿಲೇವಾರಿ ಮಾಡಬೇಕು, ಎಲ್ಲಿ ಅದರ ಬಿಸಾಕಬೇಕು, ಯಾವ ಸ್ವರೂಪದಲ್ಲಿ ಬಿಸಾಕಿದ ನಂತರ ಮತ್ತೇನು ಮಾಡಬೇಕು, ಯಾವ ಸ್ವರೂಪದಲ್ಲಿ ಹೋಗಿ ಸರೆಂಡರ್ ಆಗಬೇಕು, ಎಲ್ಲ ವಿಚಾರಗಳನ್ನು ಕೂಡ ಹಿನ್ನೆಲೆಯಲ್ಲಿ ನಿಂತು ಡಿ ಬಾಸ್ ಅಂತ ಕರೆಸ್ಕೊಳ್ಳುವಂತಹ ದರ್ಶನ್ ಡೈರೆಕ್ಟ್ ಮಾಡುವಂತಹ ರೀತಿಯಲ್ಲಿನೇ ಇಡೀ ಪ್ರಕರಣ ಭಾಸವಾಗ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಪೊಲೀಸರು ಇನ್ನೂ 2 ದಿವಸಗಳ ಕಾಲಕ್ಕೆ 4 ಜನರನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇದರಲ್ಲಿರುವಂತಹ ಆರೋಪಿಗಳ ವಿಚಾರಕ್ಕೆ ಬಂದಾಗ ದರ್ಶನ್ ಇಡೀ ಪ್ರಕರಣದ ಕೇಂದ್ರ ಬಿಂದು ದರ್ಶನ್. ಯಾಕಂದರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಅಥವಾ ಅವಹೇಳನಕಾರಿ ಮೆಸೇಜನ್ನು ಅಥವಾ ಇನ್ಯಾವ ಸ್ವರೂಪದ ಮೆಸೇಜನ್ನು ರೇಣುಕಾಸ್ವಾಮಿ ಕಳಿಸಿದ್ದ ಅನ್ನುವ ಕಾರಣಕ್ಕಾಗಿ ಆತನನ್ನು ಕಿಡ್ನ್ಯಾಪ್ ಮಾಡಿಸ್ಕೊಂಡು ಬೆಂಗಳೂರಿಗೆ ಕರೆಸಿ ಆ ಶೆಡ್ನಲ್ಲಿರಿಸಿ ನಂತರ ಹೊಡೆದು ಬಡಿದು ಕೊಲೆ ಮಾಡಿರುವಂಥದ್ದು ಇದೆಯಲ್ಲ, ಈ ಕಾರಣಕ್ಕಾಗಿಯೇ ದರ್ಶನ್ ಈಗ ಮತ್ತೆ ಪೊಲೀಸರ ಕಸ್ಟಡಿಗೆ ಹೋಗಿರುವಂಥದ್ದು. ಹಾಗಾದರೆ ಇವತ್ತು ಕಸ್ಟಡಿಗೆ ಕಳಿಸೋದಕ್ಕಿಂತ ಮುಂಚಿತವಾಗಿ ಕೋರ್ಟ್ನಲ್ಲಿ ಏನು ನಡೀತು, ಯಾವ ಸ್ವರೂಪದ ವಾದ ಪ್ರತಿವಾದ ಇತ್ತು ಅನ್ನೋದ್ರ ಬಗೆಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಕೋರ್ಟ್ ಕಲಾಪಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರನ್ನೂ ಕೆಎಸ್ಆರ್ಪಿ ವಾಹನದಲ್ಲೇ ಕರೆತರಲಾಯಿತು. ಜಡ್ಜ್ ಮುಂದೆ ತಲೆಬಗ್ಗಿಸಿ ನಿಂತಿದ್ರು ಎಲ್ಲ ಆರೋಪಿಗಳು. ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದಾರೆ. ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಕೊಟ್ರೆ ಪೊಲೀಸರೇನು ತೊಂದರೆ ಕೊಟ್ಟಿಲ್ಲ. ಆರೋಪಿಗಳು ಮತ್ತೆ ವಶಕ್ಕೆ ನೀಡುವ ಮನವಿಗೆ ವಿರೋಧ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ರು. ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟಿಲ್ಲ ಎಂದರು. ಕೂಡಲೇ ದರ್ಶನ್ ಕಸ್ಟಡಿಗೆ ಕೇಳಿ ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಸಲಾಯಿತು. ಕಸ್ಟಡಿ ಕೋರಿದವರ ಬಗ್ಗೆ ಮಾತ್ರ ವಾದ ಮಾಡಿ ಆರೋಪಿಗಳ ಕೂಲಂಕುಷ ವಿಚಾರಣೆ ಮಾಡಬೇಕಾಗಿದೆ. ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಮುಗಿದಿಲ್ಲ. ಪ್ರಕರಣದಲ್ಲಿ ಮೃತನ ಮೊಬೈಲ್ ಮಹತ್ತರ ಸಾಕ್ಷಿಯಾಗಿದೆ. ಆರೋಪಿಗಳು ಹೇಳಿದ ಜಾಗವನ್ನು ಶೋಧ ಮಾಡಲಾಗಿದೆ. ಮೃತನ ಮೊಬೈಲ್ ಪತ್ತೆಯಾಗಿಲ್ಲ. ಆರೋಪಿಗಳು ಪುನಃ ಕಸ್ಟಡಿಗೆ ಬೇಕೇ ಬೇಕು. ಆಗ ರಿಮಾಂಡ್ ಅಪ್ಲಿಕೇಶನ್ ನೀಡಲು ಪೊಲೀಸರಿಗೆ ನಿರ್ದೇಶನ ನೀಡಲು ಜಡ್ಜ್ಗೆ ಮನವಿ ಮಾಡಲಾಯಿತು. ಈಗಾಗಲೇ ದರ್ಶನ್ ಹೇಳಿಕೆ ದಾಖಲಾಗಿದೆ. ಎಲ್ಲ ರಿಕವರಿಯಾಗಿದೆ. ಕಸ್ಟಡಿ ಅಗತ್ಯವಿಲ್ಲ. 6 ಆರೋಪಿಗಳನ್ನಾದರೂ 4 ದಿನ ಕಸ್ಟಡಿಗೆ ನೀಡಬೇಕು. ದರ್ಶನ್ ಸೇರಿದಂತೆ 6 ಆರೋಪಿಗಳನ್ನು ಕಸ್ಟಡಿಗೆ ನೀಡಿ ಆರೋಪಿಗಳ ಸ್ಯಾಂಪಲ್ FSLಗೆ ಕಳಿಸಲಾಗಿದೆ. FSL ವರದಿ ಬರಬೇಕು. ಕಿಡ್ನಾಪ್ ಆರೋಪಿ ರಾಘವೇಂದ್ರನನ್ನು ಕಸ್ಟಡಿಗೆ ಕೊಡಿ. ಎಸ್ಪಿಪಿ ಮನವಿ ಪುರಸ್ಕರಿಸಿದ ಜಡ್ಜ್ ಕಸ್ಟಡಿಗೆ ಕೊಟ್ಟರು. 2 ದಿನಗಳ ಕಸ್ಟಡಿ ಮುಗಿದ ಬಳಿಕ ಜಾಮೀನು ಅರ್ಜಿ ಹಾಕಲು ವಕೀಲರು ನಿರ್ಧರಿಸಿದ್ದಾರೆ. ಅವರು ಕೇಳಿದ್ದು 4 ದಿನ ತಮ್ಮ ಪೊಲೀಸ್ ಅಭಿರಕ್ಷೆಗೆ ಕೇಳಿದ್ರು. ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಈ 4 ಜನ ಆರೋಪಿತರನ್ನ, ಅಂದ್ರೆ ಆರೋಪಿ 2, 9, 10, 14 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಸರ್, ಈಗ ಜೆಸಿಗೆ ನೋಡಿ, ಈ 4 ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲಾ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಾರೆ. ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ಅಂತಿಮ ರಿಮಾಂಡ್ ಅರ್ಜಿಯನ್ನ ಪರಿಶೀಲಿಸಿ ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಮುನ್ನ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಪೊಲೀಸರ ಸುದೀರ್ಘ ಸಭೆ ನಡೆಯಿತು. ಈವರೆಗೂ ಆಗಿರೋ ತನಿಖೆ, ಆರೋಪಿಗಳ ಹೇಳಿಕೆ, ಮೆಡಿಕಲ್ ಟೆಸ್ಟ್ ಬಗ್ಗೆ ಕಮಿಷನರ್ ದಯಾನಂದ್ ಪರಿಶೀಲನೆ ಮಾಡಿದ್ರು. 3 ಗಂಟೆ ಸಭೆ ಮಾಡಿ ಸಾಕ್ಷ್ಯಗಳ ಸಂಗ್ರಹದಲ್ಲಿ ಲೋಪ ಬರದಂತೆ ಸೂಚನೆ ನೀಡಿದ್ರು. ಈ ಮಧ್ಯೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತು ಕೊಲೆ ಜೊತೆಗೆ ಮತ್ತಷ್ಟು ಐಪಿಸಿ ಸೆಕ್ಷನ್ಗಳನ್ನು ಸೇರಿಸಿದ್ದಾರೆ ಪೊಲೀಸರು. ಹೆಚ್ಚುವರಿ ಸೆಕ್ಷನ್ಗಳು ಸೇರ್ಪಡೆಯಾಗಿದೆ. ದರ್ಶನ್ ಪ್ರಕರಣದಲ್ಲಿ ಸೇರಿಸಲಾದ ಸೆಕ್ಷನ್ಗಳ ಬಗ್ಗೆ ಹಾಗೂ ಅದರಲ್ಲಿ ಆಗುವ ಶಿಕ್ಷೆ ಪ್ರಮಾಣ ನೋಡೋದಾದ್ರೆ
ಸೆಕ್ಷನ್ 302 ಅಡಿ ಕೊಲೆ, ಸೆಕ್ಷನ್ 201 ಅಡಿ ಸಾಕ್ಷ್ಯನಾಶ, ಸೆಕ್ಷನ್ 120B ಅಡಿ ಅಪರಾಧಿಕ ಒಳಸಂಚು, ಸೆಕ್ಷನ್ 364 ಅಡಿ ಕಿಡ್ನಾಪ್, ಸೆಕ್ಷನ್ 355 ಅಡಿ ಕ್ರಿಮಿನಲ್ ಬಲಪ್ರಯೋಗ, ಸೆಕ್ಷನ್ 384 ಅಡಿ ಸುಲಿಗೆ, ಸೆಕ್ಷನ್ 143 ಅಡಿ ಕಾನೂನುಬಾಹಿರ ಸಭೆ, ಸೆಕ್ಷನ್ 147 ಅಡಿ ಉದ್ದೇಶಿತ ಗಲಭೆ, ಸೆಕ್ಷನ್ 148 ಅಡಿ ಮಾರಕಾಸ್ತ್ರ ಬಳಕೆ, ಸೆಕ್ಷನ್ 149(R)W ಅಡಿ 10ಕ್ಕಿಂತ ಹೆಚ್ಚು ಜನರ ಸಭೆ, ಮಾರಕಾಸ್ತ್ರ ಬಳಕೆಗಳನ್ನು ಡಿ ಗ್ಯಾಂಗ್ ಮೇಲೆ ಹಾಕಲಾಗಿದೆ. ದರ್ಶನ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಕೊಡಿಸಲು ಸಿದ್ಧತೆಗಳಾಗಿವೆ. ನಟ ದರ್ಶನ್ ಮತ್ತು ಗ್ಯಾಂಗ್ಗೆ DNA ಟೆಸ್ಟ್ ಮಾಡಲಾಗಿದೆ. ಕೊಲೆಯಾದ ಶೆಡ್, ಕಾರಿನಲ್ಲಿ ಸಿಕ್ಕ ವಸ್ತುಗಳನ್ನು DNA ಟೆಸ್ಟ್ಗೆ ಕಳಿಸಲಾಗಿದೆ. ದರ್ಶನ್ ತಲೆಯ ನಿಜವಾದ ಕೂದಲು ಹಾಗೂ ದರ್ಶನ್ ಧರಿಸಿದ್ದ ವಿಗ್ ಕೂದಲು ಕೂಡ ಸಂಗ್ರಹ ಮಾಡಲಾಗಿದೆ. ಇದಕ್ಕೆ ದರ್ಶನ್ ಪರ ವಕೀಲರ ತಕರಾರಿದೆ. ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ಅಂದ್ರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ DNA ಪರೀಕ್ಷೆಯನ್ನ ಮಾಡಿಸಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನ ಪಡೆದೇ ಮುಂದುವರಿಯತಕ್ಕದ್ದು ಅನ್ನುವ ಒಂದು ಆದೇಶ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ, ಅದರ ಅನುಸಾರ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ವಿಚಾರಣೆ ಆಗುತ್ತೆ? ದರ್ಶನ್ ಜೈಲಿಗೆ ಹೋಗ್ತಾರಾ? ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಜಾಮೀನು ಅನ್ನೋ ಮಾತೇ ಇಲ್ವಾ ಎಂಬೆಲ್ಲ ಚರ್ಚೆಗಳು ನಡೆಯುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗಾಗಲೇ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು 4 ಮಂದಿಯನ್ನು ವಿನಯ್ ಹಾಗೆಯೇ ಪ್ರದೋಷ್ ಮತ್ತು ಇಲ್ಲಿ ಕರೆಂಟ್ ಶಾಕ್ ಅನ್ನು ಕೊಡೋದಕ್ಕಾಗಿ ಬಂದಿದ್ದಂತಹ ಧನ್ರಾಜ್, ಈ 4 ಮಂದಿಯನ್ನು ಕೂಡ ಈಗ ಪೊಲೀಸರು ಮತ್ತೆ ತಮ್ಮ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ಚರ್ಚೆನ ಆರಂಭಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. JB ರಂಗಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ಹಾಗೆಯೇ ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ರಾವ್ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅರಸ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ, ನಿರ್ದೇಶಕರು. ಹಾಗೆಯೇ ವಕೀಲರಾಗಿರುವಂತಹ ನಟರಾಜ್ ಶರ್ಮಾ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ರಂಗಸ್ವಾಮಿ ಅವರ ಮೂಲಕ ಹೋಗಿ. ರಂಗಸ್ವಾಮಿ ಅವರೇ, ಇಲ್ಲೀಗ ಮತ್ತೆ 2 ದಿವಸಗಳ ಕಾಲ 4 ಮಂದಿಯನ್ನು ಕಸ್ಟಡಿಗೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಬಹುಶಃ ಉದ್ದೇಶ ಏನಿರಬಹುದು, ಯಾವ ಕಾರಣಕ್ಕಾಗಿ ಇನ್ನೂ ಕೂಡ ಈ ಒಂದು ವಿಚಾರದಲ್ಲಿ ತನಿಖೆಯನ್ನು ಮುಂದುವರಿಸುವಂಥ ಅಂಶಗಳು ಇರ್ತವೆ ಅಂತ ಹೇಳಿ? ಅಲ್ಲ, ಇನ್ನಷ್ಟು ರಿಕವರಿ ಮಾಡೋಂಥದ್ದು ಬೇಕಾದಷ್ಟಿದೆ, ಅದನ್ನ ಮಾಡೇ ಮಾಡ್ತಾರೆ. ಆಮೇಲೆ ಇದು ಮುಗಿದ ಮೇಲೂ ಕೂಡ ತನಿಖೆ ನಿಲ್ಲದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಆಮೇಲೆ ಯಾವುದೋ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ ಅಂತ ಅಂದ್ರೂ ಕೂಡ ಚಾರ್ಜ್ ಶೀಟ್ ಆಗುವ ತನಕ ಇದರಲ್ಲಿ ಅಪರಾಧಿಗಳನ್ನ ಬಿಡಬಾರ್ದು ಅಂತಾನೆ ಕೋರ್ಟ್ಗೆ ಮನವಿ ಮಾಡ್ತಾರೆ. ಹೀಗಾಗಿ ಅದು ಸದ್ಯಕ್ಕೆ ಬಿಡೋದಿಲ್ಲ ಅವ್ರನ್ನ. ಮತ್ತೆ ತನಿಖೆಯದು ಬೇಕಾದಷ್ಟಿದೆ ಅಂಶಗಳು, ಅದನ್ನೆಲ್ಲ ಪಬ್ಲಿಕ್ ಡೊಮೈನ್ಗೆ ಹೇಳೋದಕ್ಕೆ ಹೋಗೋದಿಲ್ಲ, ಮಾಡ್ತಾ ಇರ್ತಾರೆ. ಈಗಾಗಲೇ ಅವ್ರು ಕೇಳಿದ್ರಲ್ಲ, DNA ಕೋರ್ಟಿನ ಅನುಮತಿ ಬೇಕು ಅಂದ್ರೆ ಅನುಮತಿ ತಗೊಂಡು ಮಾಡಬೇಕಾದ್ರೆ ಆ ಪ್ರೋಸೆಸ್ ಇದ್ದೇ ಇದೆ ನೋಡಿ. ಹಾಗಾಗಿ ಅವರ ಪ್ರೆಸೆನ್ಸ್ ನೆಸೆಸಿಟಿ ಇದೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟೆ ಕೊಡ್ತಾರೆ. ರಂಗಸ್ವಾಮಿ ಅವರು ಮಾತಾಡ್ತೀನಿ ನಾನು. ಇಲ್ಲಿ ದಿನೇಶ್ ಅವರೇ, ಇಲ್ಲಿ DNA ಮಾಡೋದರ ಅವಶ್ಯಕತೆ ಏನಿರುವಂಥದ್ದು ಇಲ್ಲಿ ಆರೋಪಿಗಳದ್ದು? ಅಲ್ಲ, ಒಂದ್ ಥಿಂಗ್ DNA ಮಾಡೋದು, ಯಾಕಂದ್ರೆ ಈ ತನಿಖೆಯಲ್ಲಿ ಒಂದು ಬಟ್ಟೆ ಸೀಸ್ ಮಾಡಿದ್ದಾರೆ. ಹೌದು, ಬಟ್ಟೆನಲ್ಲಿ ಕೆಲವು ಬ್ಲಡ್ ಸ್ಟೇನ್ಸ್ ಇರುತ್ತೆ ಒಂದು. ಎರಡನೇದು ಇವರ ಕೆಲವು ವಸ್ತುಗಳು ವಶಪಡಿಸ್ಕೊಂಡಿರ್ತಾರೆ. ಆ ವಸ್ತುಗಳು ಇವ್ರಿಗೆ ಡಸ್ ಇಟ್ ಬಿಲಾಂಗ್ ಟು ಹಿಮ್ ಅನ್ನೋದಕ್ಕೆ ಕನ್ಫರ್ಮೇಶನ್ಗೋಸ್ಕರ ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ಸೊ ಅದರಲ್ಲಿ ಒಂದು ನಾವು ನೀವೇ ಹೇಳ್ಬೇಕಾದ್ರೆ, ಇದರಲ್ಲಿ ಅವ್ರು ಕೂದಲು ತಗೊಂಡ್ರು DNA ಅಂತ ಅವಶ್ಯಕತೆನೇ ಇಲ್ಲ, ಕೂದಲು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಬ್ಲಡ್ ಸ್ಯಾಂಪಲ್ ತಗೊಂಡ್ರು ಆಯ್ತು, ಇಲ್ಲ ಅಂದ್ರೆ ದಿಸ್ ಬಕಲ್ ಸ್ಮಿಯರ್ ಅಂತೀವಿ ಬಾಯೊಳಗೆ, ಅದು ತಗೊಂಡ್ರು ಆಯ್ತು. ಬಟ್ ಒನ್ ಥಿಂಗ್ ಅವರ ಲಾಯರ್ ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇಫ್ ದ ಪೊಲೀಸ್ ಟೇಕ್ ದ ಸ್ಯಾಂಪಲ್ಸ್ ಲೈಕ್ ದಿಸ್, ದಟ್ ಇಸ್ ನಾಟ್ ಅನ್ ಅಡ್ಮಿಸಬಲ್ ಒನ್. ಅದು ಯಾಕಂದ್ರೆ ನಾವು ಸುಮಾರು ಕೇಸಲ್ಲಿ ನಾವು ಮಾಡಿದ್ದೇವೆ. That should be on the order of the magistrate. ಒಂದು separate ID form ಬರುತ್ತೆ. In the presence of magistrate, the doctor will take the sample. ಬಕರ್ ಸ್ಮಿಯರ್ ಆಗಿರ್ಲಿ, ಬ್ಲಡ್ ಡ್ರಾ ಮಾಡೋದಾಗ್ಲಿ, ಈ ತಗೊಂಡಾದಾಗ then only that particular evidence will be admissible for DNA examination. ಇವರೇ ತಗೊಂಡು ಕಳಿಸಿದಾಗ that will be not admissible without the permission of the court. ಬಟ್ ಆಲ್ರೆಡಿ ಆರೋಪಿಗಳನ್ನ ಪೊಲೀಸರು ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಈ ಒಂದು ಸ್ಯಾಂಪಲ್ಸ್ ಅನ್ನ ಸಂಗ್ರಹ ಮಾಡಿರುವಂತದ್ದು ಡಾಕ್ಟರ್ ದಿನೇಶ್ ರಾವ್ ಅವರೇ.
ಅದೇ ಅಲ್ಲಿ ಹಾಸ್ಪಿಟಲ್ ನಲ್ಲಿ ತಕೊಳ್ಳಿಕ್ ಬರೋದಿಲ್ಲ ಹರಿಪ್ರಸಾದ್. ಇದೇನಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಜಿಸ್ಟ್ರೇಟ್, ಇದರ್ ಮ್ಯಾಜಿಸ್ಟ್ರೇಟ್ ಶುಡ್ ಗೋ ಟು ದ ಹಾಸ್ಪಿಟಲ್. ಯೂಶಲಿ ನಾವ್ ಏನ್ ಮಾಡ್ತೀವಿ, ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡೋದು, ನಾವು ಮ್ಯಾಜಿಸ್ಟ್ರೇಟ್ ಅಲ್ಲೇ ಹೋಗ್ಬಿಟ್ಟು ಅವ್ರ ಸಮ್ಮುಖದಲ್ಲಿ ಬ್ಲಡ್ ಡ್ರಾ ಮಾಡ್ತೇವೆ. ಅಂಡ್ ಇನ್ ಒಂದು ID ಫಾರ್ಮ್ ಇರುತ್ತೆ, ಅದಕ್ಕೆ ಸಿಗ್ನೇಚರ್ ಆಗುತ್ತೆ, ಮ್ಯಾಜಿಸ್ಟ್ರೇಟ್ ಅವ್ರದ್ದು ಸಿಗ್ನೇಚರ್ ಬರುತ್ತೆ. ದಿಸ್ ವಾಟ್ ಇಸ್ ದ ಪ್ರೊಸೀಜರ್ ಟು ಕಲೆಕ್ಟ್ ದ ಸ್ಯಾಂಪಲ್ ಫಾರ್ DNA. ನಾವು ಆಮೇಲೆ ಏರ್ ಬರೇ ಕೂದಲು ವಿತ್ ರೂಟ್ಸ್ ವಿಲ್ ಬಿ ಟೇಕನ್. ಬಟ್ ಕೂದಲು ನಾವು ಯಾವಾಗ ತಗೊಳ್ತೀವಿ ಅಂದ್ರೆ ಎಸ್ಪೆಷಲಿ ವಿತ್ ಓಲ್ಡ್ ಡ್ರಗ್ ಕನ್ಸಂಪ್ಷನ್, ಅದಕ್ಕೆ ತಗೊಳ್ತೀವಿ. ನಾಟ್ ಫಾರ್ DNA. ದಟ್ ಇಸ್ ಆಲ್ಸೋ ಎ ಸ್ಯಾಂಪಲ್, ಬಟ್ ಈಸಿಲಿ ಅವೈಲಬಲ್ ಸ್ಯಾಂಪಲ್, ಬ್ಲಡ್ ಅಂಡ್ ಬಕಲ್ ಸ್ಮಿಯರ್ ವಿಲ್ ಬಿ ಎನಫ್. ಅಂದ್ರೆ ಇಲ್ಲಿ ಉಗುರು ಮತ್ತೆ ಕೂದಲು ಇದರ ಸ್ಯಾಂಪಲ್ ಅಂತ ತೆಗೆದುಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಅಂತ. ಅದೇ ಉಗುರು ಮತ್ತೆ ಏರ್ ಸ್ಯಾಂಪಲ್, ದಟ್ ಇಸ್ ಏರ್ ಫಾಲಿಕಲ್ ಟೆಸ್ಟ್ ಅಂತ ಏನ್ ಮಾಡ್ತೀವಿ, ದಟ್ ಈಸ್ ಫಾರ್ ದ ಡ್ರಗ್ ಕನ್ಸಂಪ್ಷನ್, ಪಾಸ್ಟ್ ಡ್ರಗ್ ಕನ್ಸಂಪ್ಷನ್. ಅಂದ್ರೆ ಹಿಂದೆ ಏನಾದ್ರೂ ಡ್ರಗ್ಸ್ ಕನ್ಸ್ಯೂಮ್ ಆಗಿದ್ರೆ ದೋಸ್ ಪರ್ಟಿಕ್ಯುಲರ್ ಟೆಸ್ಟ್ ಮಾಡ್ಲಿಕ್ಕೆ ಮಾತ್ರ, ದೆನ್ ದಟ್ ವಿಲ್ ಬಿ ಹೆಲ್ಪ್ಫುಲ್. DNA ಗೋಸ್ಕರ ಅದು ಈಸಿಲಿ ಅವೈಲಬಲ್ ಸ್ಯಾಂಪಲ್ಸ್ ಏನ್ ಸಿಗ್ತಾ ಇದೆ, ಅವಾಗ ರಕ್ತ ಇಲ್ಲ ಬಕಲ್ ಸ್ಮಿಯರ್ ತಗೊಳ್ತೀವಿ, ದಟ್ ಶುಡ್ ಬಿ ಎನಫ್. ಬಟ್ ಇದರಲ್ಲಿ ಅದು ತಗೊಂಡಿದ್ದಾರೆ ಅಂದ್ರೆ ಇಟ್ಸ್ ನಥಿಂಗ್, ಸಮಥಿಂಗ್ ಸ್ಟ್ರೇಂಜ್ ಅಷ್ಟೇ. ಆದ್ರೆ ಈ ಪ್ರಕರಣದಲ್ಲಿ ಈಗ ಅವರು ಆಲ್ಕೋಹಾಲಿಕ್ ಆಗಿದ್ರು ಅಥವಾ ಡ್ರಗ್ಸ್ ತಗೊಂಡಿದ್ರು, ಈ ರೀತಿಯಾಗಿ ಅಂಶಗಳನ್ನೇನಾದ್ರೂ ಒಂದು ಕೊಲೆ ಕೇಸ್ನಲ್ಲಿ ಪ್ರೂವ್ ಮಾಡ್ಬೇಕಂತ ಅವಶ್ಯಕತೆ ಇರುತ್ತಾ? ಅಲ್ಲ ನೋಡಿ, ಇದರಲ್ಲಿ ಆ ಟೈಪ್ ಆಫ್ ಟಾರ್ಚರ್ ಇದೆ ನೋಡಿ. ಹೌದು. ಸೊ ಆ ಟೈಪ್ ಆಫ್ ಟಾರ್ಚರ್ ಅಂದ ಡೆಡ್ ಬಾಡಿ ಏನಿದೆ, ಅದು ನೋಡಿದ್ರೆ ಸಾಮಾನ್ಯವಾಗಿ ಒಬ್ಬ ನಾಗರಿಕ ಯಾರು ಈ ತರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೇ ಬಿ ದೇ ಆರ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಸಮಥಿಂಗ್ ಆರ್ ಇಂಟಾಕ್ಸಿಕೇಟ್ ಅಂತ ಎವಿಡೆನ್ಸ್ ಸಿಕ್ಕಿರ್ಬೋದು, ಇಲ್ಲ ಸಸ್ಪಿಷನ್ ಸಿಕ್ಕಿರ್ಬೋದು, ಇಲ್ಲ ವಿಟ್ನೆಸ್ ಸ್ಟೇಟ್ಮೆಂಟ್ ಕೊಟ್ಟಿರ್ಬೇಕು. ಅದರಿಂದ ಏನಾದ್ರೂ ತನಿಖೆನಲ್ಲಿ ಮೆಜರ್ಸ್ ತಗೊಂಡಿದ್ರೆ ಆಶ್ಚರ್ಯ ಏನಿಲ್ಲ. ದಿನೇಶ್ ಅವರು ಮಾತಾಡ್ತೀರಿ ಇಲ್ಲಿ. ರಂಗಸ್ವಾಮಿ ಅವರೇ, ಯಾವ ಕಾರಣಕ್ಕಾಗಿ ಇಂತಹ ಟೆಸ್ಟ್ ಅನ್ನು ಮಾಡಿಸ್ಬೇಕಾಗತ್ತೆ ಪೊಲೀಸರು ಅಂತ? ಸರ್, ಈಗ ಬೇರೆ ಬೇರೆ ಇನ್ಫಾರ್ಮೇಶನ್ಸ್ ಎಲ್ಲ ಬಂದಿರುತ್ತೆ. ಈಗಾಗಲೇ ಅನೇಕ ಆರೋಪಗಳು ಡ್ರಗ್ ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ಬೇರೆ ಥರದ ಬಂದಿರುತ್ತೆ. ಪೊಲೀಸ್ ಆಫೀಸರ್ಸ್ ಅದನ್ನೆಲ್ಲ ತನಿಖಾಧಿಕಾರಿ ಹೇಳೋದಿಲ್ಲ. ಬಟ್ ಅವ್ರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ. ಆ ಬಗ್ಗೆ ಇರೋಂಥದ್ದನ್ನ ರೂಲ್ ಔಟ್ ಮಾಡೋದಕ್ಕೋಸ್ಕರ ಏನಾದರೂ ಮಾಡಿಸ್ತಾರೆ. ಈಗಾಗಲೇ ಈಗ ಒಬ್ಬರನ್ನೇ ಕೇಳಲ್ವಲ್ಲ, ಈಗಾಗಲೇ ಅನೇಕ ತಜ್ಞರನ್ನ ಅವರು ಮಾತಾಡಿಸ್ತಾರೆ. ಅವರೆಲ್ಲರೂ ಒಪಿನಿಯನ್ ತಗೊಂಡು ಏನಕ್ಕೋಸ್ಕರ ಬೇಕು DNA, ಏನಕ್ಕೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೇ ಕೇಳೋದು ಅಲ್ವೇ? ಹೌದು. ಒಂದೇ ಆ್ಯಂಗಲಲ್ಲಿ ಮಾಡೋಕ್ಕಾಗಲ್ಲ, ನಾನಾ ಆ್ಯಂಗಲ್ಗಳಲ್ಲಿ ನಡೀತಾ ಇದೆ. ಆಮೇಲೆ ಬೇಕಾದಷ್ಟು ಸೈಂಟಿಫಿಕ್ ಎವಿಡೆನ್ಸಸ್ನ ಅವ್ರು ಕಲೆಕ್ಟ್ ಮಾಡಿದ್ದಾರೆ, ಒಂದಕ್ಕೊಂದಕ್ಕೆ ಕನೆಕ್ಟೆಡ್ ಆಗಿ ಇರ್ತದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಕಾರಣಕ್ಕಾಗಿ ಅವನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.